ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇದು ಸನ್ಸೆಟ್ ಟು ಸನ್ರೈಸ್ ಪಾರ್ಟಿ. ಸಿಸಿಬಿ ಹೊಡೆದ ಎಂಟ್ರಿ ಬಳಿಕ ಡ್ರಗ್ ಟು ಡೈರೆಕ್ಟ್ ಜೈಲಾಗಿಸಿದೆ. ಬೆಂಗಳೂರಿನ ರೇವ್ ಪಾರ್ಟಿ ರಂಗೀಲಾದಲ್ಲಿ ನಶಾಚರಿಗಳ ತೇಲಾಟ ಓಲಾಟ ಬಯಲಾಗಿದೆ. ಮತ್ತಿನ ಮಾದಕ ಲೋಕದಲ್ಲಿ ಸಿನಿ ಸುಂದರಿಯರು ಕೂಡ ಸಿಕ್ಕಿಬಿದ್ದು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಸೋಮವಾರ ಮತ್ತೊಮ್ಮೆ ಶುಭ ತಂದಿದೆ. ಹೊಳೆನರಸೀಪುರ ಕೇಸ್ನಲ್ಲೂ ಕೂಡ ಬೇಲ್ ಸಿಕ್ಕು ರಿಲೀಫ್ ಆಗಿದ್ದಾರೆ. ಇತ್ತ ಪೆನ್ ಡ್ರೈವ್ ಕೇಸ್ ಸಾಕ್ಷ್ಯನಾಶಕ್ಕೆ ಯತ್ನದ ಆರೋಪ ಕೇಳಿಬಂದಿದೆ. ಪ್ರಜ್ವಲ್ ಆಪ್ತರಿಂದ ಸಂತ್ರಸ್ತೆಯರಿಗೆ ಕಿರುಕುಳ ನೀಡಲಾಗ್ತಾ ಇದೆ. ರಾಜ್ಯದಲ್ಲಿ ಮಳೆಯದ್ದೇ ಹವಾ, ಜೊತೆಗೊಂದಿಷ್ಟು ಕಣ್ಣೀರ ಹೊಳೆಯಾಗಿಸಿದೆ. ಶಿವಮೊಗ್ಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ, ತುಮಕೂರಲ್ಲಿ ಸೇತುವೆ ಜಲಾವೃತವಾಗಿದೆ. ಶಹಾಪುರದಲ್ಲಿ ಸಿಡಿಲಿನಿಂದ ದೇಗುಲದ ಶಿಖರಕ್ಕೆ ಹಾನಿಯಾಗಿದೆ. ದಾವಣಗೆರೆಯಲ್ಲಿ ಭತ್ತ, ಚಿಕ್ಕಮಗಳೂರಲ್ಲಿ ಬಾಳೆ ನೆಲಕಚ್ಚಿದೆ. ಇನ್ನು ದೇಶದ 8 ರಾಜ್ಯಗಳ 49 ಲೋಕಸಭಾ ಕ್ಷೇತ್ರದಲ್ಲಿ 5ನೇ ಹಂತದ ಮತದಾನ ಪೂರ್ಣ ಆಗಿದೆ. ಹೈ ಪ್ರೊಫೈಲ್ ಕ್ಷೇತ್ರಗಳಾದ ರಾಯ್ಬರೇಲಿ, ಅಮೇಥಿ, ಮುಂಬೈ ಉತ್ತರದಲ್ಲಿ ಶಾಂತಿಯುತ ಎಲೆಕ್ಷನ್ ಆಗಿದೆ. ಸರತಿ ಸಾಲಲ್ಲಿ ನಿಂತು ಬಾಲಿವುಡ್ ಸ್ಟಾರ್ ಹಕ್ಕು ಚಲಾಯಿಸಿದ್ದಾರೆ. ಇರಾನ್ನಲ್ಲಿ ನಾಯಕತ್ವ ರೈಸ್ ಆದಷ್ಟೇ ವೇಗದಲ್ಲಿ ರೈಸಿ ರಾಜ್ಯಭಾರ ಅಂತ್ಯ ಆಗಿದೆ. ಅಜರ್ಬೈಜಾನ್ ಇರಾನ್ ಗಡಿಯಲ್ಲಿ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದೆ. ಪ್ರಧಾನಿ ಮೋದಿ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಆದರೆ ಇರಾನ್ ಅಧ್ಯಕ್ಷನ ಸಾವಿನ ಬಗ್ಗೆ ಹಲವು ಅನುಮಾನಗಳು ಸೃಷ್ಟಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.